ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು 26ನೇ ತಾರೀಕು ಕ್ಲಾಸ್ಗೆ ಜಾಯ್ನ್ ಆಗಿ ಕಲಿಬೋದು. ಕಲೀರಿ, ಕಲಿತ್ರೆ ಈಸಿ ಆಗುತ್ತೆ. ಇವತ್ತು ಕೂಡ ಮಾರ್ಕೆಟು ತುಂಬ ಈಸಿ ಆ್ಯಂಡ್ ಸಿಂಪಲ್ ಮಾರ್ಕೆಟು. ನಾನು ಕೂಡ ಸ್ವಲ್ಪ ಬೆಳಗ್ಗೆ ಎದ್ದಾಗ ಲೇಟ್ ಎದ್ದೆ. ನಾನು ಸ್ವಲ್ಪ ಹೆಲ್ತ್ ಅನ್ಈಸಿನೆಸ್ ಫೀಲ್ ಮಾಡ್ತಿದ್ದೆ ನಾನು. ಸೊ ಹಾಗಾಗಿ ಎದ್ದಿದ್ದು ಲೇಟು. ಸೊ ಎದ್ದು ಬಂದು ನೋಡಿದಾಗ ಮಾರ್ಕೆಟಲ್ಲಿ ಈಸಿ ಟ್ರೇಡ್ ಕಣ್ಮುಂದೆ ಕಾಣಿಸ್ತಿತ್ತು. ವಿತಿನ್ 5-10 ಮಿನಿಟ್ಸಲ್ಲಿ ಟ್ರೇಡ್ ಕೂಡ ಮುಗ್ದೋಯ್ತು. ಸೊ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಡನ್ ಫಾರ್ ದ ಡೇ. 10 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ, ಸಾಕು ನನಗೆ. ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ಅಂದೂ ಇಲ್ಲ. ಜಸ್ಟ್ ಕ್ಲೋಸ್ ಇಟ್, ರಿಫ್ರೆಶ್ ಮಾಡಿ ಡೇನ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಳ್ಳೆ ಮೂಮೆಂಟ್ ಸಿಕ್ಕಿದೆ. ನಿನ್ನೆ ಸ್ಟೂಡೆಂಟ್ಸ್ ಕೇಳ್ದಂಗೆ ತುಂಬ ಚೆನ್ನಾಗಿರೋ ಮೆಸೇಜ್ಗಳಿಗೆ, ಆ್ಯಕ್ಚುಲಿ ನಿಮ್ಗಳ ಮೆಸೇಜ್ಗಳಿಗೆ ನಾನು ರಿಪ್ಲೈ ಮಾಡ್ತೀನಿ. ಸ್ವಲ್ಪ ಟೈಮ್ ಕೊಡಿ. ನಾನು ಕೂಡ ಸ್ವಲ್ಪ ಲೈಕ್ ಹೆಲ್ತ್ ಅಪ್ಸೆಟ್ ಇದ್ದ ಕಾರಣ ನಾನು ನೋಡೋಕ್ಕಾಗಿಲ್ಲ. ತುಂಬ ಜನ ಎಲ್ಲೆಲ್ಲಿಂದ ಮೆಸೇಜ್ ಟ್ರೇಡ್ ಮಾಡಿದ್ದೀರಾ ಅಂತಲೂ ಕೂಡ ಮೆಸೇಜ್ ಕಳಿಸಿದ್ದೀರಾ. ಆ ಸ್ಕ್ರೀನ್ಶಾಟ್ಗಳನ್ನು ಕಳಿಸಿದ್ದೀರಾ. ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ, ಸ್ವಲ್ಪ ಸಮಯ ಕೊಡಿ. ಸೊ ಇವತ್ತು ಮಾರ್ಕೆಟಲ್ಲಿ ವೆರಿ ಈಸಿ ಟ್ರೇಡ್ ಅಂತ ಏನು ಕೇಳಿದೆ ಅನ್ನೋದು ನಿಮಗೆ ಫಸ್ಟ್ ಹೇಳ್ತೀನಿ ನೋಡಿ. ಮಾರ್ಕೆಟ್ ಬಂದು ನಿನ್ನೆ ಕ್ಲಿಯರಾಗಿ ಹೇಳಿದೆ, ಇನ್ಸೈಡ್ ಕ್ಯಾಂಡಲ್ ಆಗಿದೆ, ಸ್ಮಾಲ್ ರೇಂಜಿಗೆ ಬಂದಿದೆ. ಇಫ್ ಇಟ್ ಈಸ್ ಬ್ರೇಕ್ಸ್ ದಿಸ್ ಡೇ ಹೈ ಆರ್ ಡೇ ಲೋ, ಎರಡರಲ್ಲಿ ಒಂದು ಯಾವ್ದನ್ನಾರು ಒಂದನ್ನು ಬ್ರೇಕ್ ಮಾಡಿದರೆ ಮಾರ್ಕೆಟ್ ವಿಲ್ ಗೋ ಶಾರ್ಪ್ ಅಪ್ ಸೈಡ್ ಮೂವ್ ಆರ್ ಶಾರ್ಪ್ ಡೌನ್ ಸೈಡ್ ಮೂವ್ ಅಂತ ಹೇಳಿದೆ. ಓಕೆನಾ? ಸೊ ಸೇಮ್ ಲಾಜಿಕಲಿ ತುಂಬ ಜನ ನನಗೆ ಗೊತ್ತಿರಂಗೆ ಇವತ್ತು ಮೆಸೇಜ್ಗಳನ್ನ ಇನ್ನೂ ನಾನು ಫುಲ್ ನೋಡಿಲ್ಲ. ಐ ಗೆಸ್ ಇಲ್ಲೇ ಟ್ರೇಡ್ ಮಾಡಿರೋರು ಜಾಸ್ತಿ ಜನ ಇರ್ತೀರ, ನನಗೆ ಗೊತ್ತಿದೆ. ಸೊ ನಾನು ನೋಡಿದಾಗ ಮಾರ್ಕೆಟ್ನ ಇಲ್ಲಿ ಟ್ರೇಡ್ ಆಗ್ತಿತ್ತು. ನಾನು ಸಿಸ್ಟಮ್ ಓಪನ್ ಮಾಡಿ ನೋಡಿದಾಗ ಇಮ್ಮಿಡಿಯೇಟಾಗಿ ಪೋರ್ಟಲ್ ಓಪನ್ ಮಾಡಿ ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡಿದೆ. ಇಲ್ಲಿ ಬಂದಾಗ ಟ್ರೇಡ್ ಎತ್ಕೊಂಡೆ. ಆಲ್ಮೋಸ್ಟ್ ಇಷ್ಟರೊಳಗಡೆ ನಾನು ಟ್ರೇಡ್ನ ಕಂಪ್ಲೀಟ್ ಮಾಡಿದ್ದೀನಿ ನಾನು. ಸೊ ಇದ್ದಿದ್ರೆ ಬೆಳಿಗ್ಗೆ ಬೇಗ ಐ ಗೆಸ್ ರೆಗ್ಯುಲರ್ ಮಾರ್ಕೆಟಿಗೆ ಬರೋ ಥರನೇ ಬಂದಿದ್ರೆ ಡೆಫಿನೆಟಾಗಿ ಮಾರ್ಕೆಟ್ ಯಾವಾಗ ಈ ಕ್ಯಾಂಡಲ್ ಫಾರ್ಮ್ ಆಯಿತು, ಡೆಫಿನೆಟಾಗಿ ಈ ಕ್ಯಾಂಡಲಲ್ಲಿ ನಾನು ಎಂಟ್ರಿ ತೊಗೊಳ್ತಿದ್ದೆ. ಈ ಕ್ಯಾಂಡಲ್ ಎಂಟ್ರಿ ತೊಗೊಂಡಾಗ ಇಲ್ಲಿಗೆ ಬರೋಷ್ಟರಲ್ಲಿ ಒಂದು 20 ಪಾಯಿಂಟ್ ಅಂತ ಈಸಿಯಾಗಿ ಕ್ಯಾಪ್ಚರ್ ಆಗಿರೋದು. ಸೊ ಆ ಮೂಮೆಂಟ್ ಮಿಸ್ ಆಗಿದ್ದ ಕಾರಣ ರಿಟ್ರೇಸ್ಮೆಂಟ್ ವೆಯ್ಟ್ ಮಾಡಿದೆ. ರಿಟ್ರೇಸ್ಮೆಂಟಲ್ಲಿ 11 ಪಾಯಿಂಟಿಗೆ ಎಕ್ಸಿಟ್ ಆದೆ ನಾನು. ಅದಾದಮೇಲೆ ಮಾರ್ಕೆಟ್ ನಾನು ಎಕ್ಸಿಟ್ ಆಗಿರಲ್ಲ ಅಂದಿದ್ರೆ ಲೈಕ್ ಕಾಸ್ಟಿಂದ ಲಾಸಿಗೆ ಕೂಡ ಬರ್ತಿತ್ತು. ಐ ನೋ ದಟ್. ಬಟ್ ಇಲ್ಲೇ ನನಗೆ ಮಾರ್ಕೆಟು ಆಲ್ಮೋಸ್ಟ್ ನನ್ನ ದಿನ ಟಾರ್ಗೆಟ್ ಏನಿದೆ ಅದು ಕೊಟ್ಟಿದೆ. ಸೊ ಅದಕ್ಕಿಂತ ಹ್ಯಾಪಿ ಇನ್ನೇನಿದೆ ಅಲ್ವಾ? ಸೊ ಮೋಸ್ಟ್ ಆಫ್ ದ ಪೀಪಲ್ಸ್ಗೆ ಇಲ್ಲಿಂದಲೇ ಸಿಕ್ಕಿರೋದು. ಆ್ಯಂಡ್ ಸ್ಟೂಡೆಂಟ್ಸಿಗೆ ಏನು ಗೈಡ್ ಮಾಡಿರ್ತೀನಿ ಸೇಮೇ ನಾನು ಕೂಡ ಟ್ರೇಡ್ ಮಾಡೋದು. ಮಾರ್ಕೆಟ್ ಲಾಜಿಕ್ ಕೂಡ ಈಸಿ ಇತ್ತು. ನಿನ್ನೆ ಟಫೆಸ್ಟ್ ಮಾರ್ಕೆಟು, ಇವತ್ತು ಈಸಿ ಮಾರ್ಕೆಟು. ಸೊ ಈಸಿ ಮಾರ್ಕೆಟ್ ಇದ್ದಿನ ಆಲ್ವೇಸ್ ದುಡ್ಡು ಮಾಡಿ, ಟಫೆಸ್ಟ್ ಮಾರ್ಕೆಟ್ ಇದ್ದಿನ ಆದಷ್ಟು ಟ್ರೇಡ್ ಸಿಗಲಿಲ್ವಾ ಅವಾಯ್ಡ್ ಮಾಡಿ ಡೇನ ಕ್ಲೋಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಇವತ್ತಿಂದು ಡೇ ಅದೇ ಥರನೇ ಇದ್ದಿದ್ದು, ವೆರಿ ಈಸಿ ಮಾರ್ಕೆಟು. ಸೊ ವಾಟ್ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲಂತೂ ನಾನ್ ಸ್ಟಾಪ್ ಕಂಟಿನ್ಯೂಯಸ್ ಕ್ಯಾಂಡಲ್ಸ್ ಮೇಲೆ ಬಂದಿದ್ದಾವಪ್ಪ. ಅನ್ಬಿಲೀವಬಲ್ ಮೂಮೆಂಟ್ ಇದು. ಓಪನ್ ಆಗಿರೋದು ಲೋ ಅಲ್ಲಿ, ಇವತ್ತಿನ ಲೋ ಅಲ್ಲಿ ಓಪನ್ ಆಗಿ ಇವತ್ತಿನ ಹೈ ತನಕ ನಾನ್ ಸ್ಟಾಪ್ ಕ್ಯಾಂಡಲ್ಸ್ ಮಾಡಿದೆ ಬ್ಯಾಂಕ್ ನಿಫ್ಟಿ. ಅನ್ಬಿಲೀವಬಲ್ ಬ್ಯಾಂಕ್ ನಿಫ್ಟಿ ಅಪ್ಪ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಉತ್ತಮ ಟ್ರೇಡ್ ಇದೆ ಇವತ್ತು. ಈಸಿ ಟ್ರೇಡೇ ಸಿಕ್ಕಿರುತ್ತೆ ತುಂಬ ಜನಕ್ಕೆ. ಸೊ ಹೋಪ್ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಓಕೆ, ಲೈಕ್ ಹೆಚ್ಚಿಗೆ ಮಾತಾಡಲಿಕ್ಕೆ ನನಗೂ ಕೂಡ ಅಷ್ಟು ಸ್ಟ್ರೆಂತ್ ಇಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು ಡೆಫಿನೆಟಾಗಿ ನಂದು 26ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಮತ್ತು ನಾನು ಈ ಶುಕ್ರವಾರ ಮುಂದಿನ ಸೋಮವಾರ 2 ದಿನವೂ ಅವೈಲೇಬಲ್ ಇಲ್ಲ. ಸೊ ನಮಗೆ ಫೆಸ್ಟಿವಲ್ ಬಂದು ತುಂಬ ಜೋರು ಫೆಸ್ಟಿವಲ್ ಇರುತ್ತಿದ್ದು, ಹಾಗಾಗಿ ಸೊ 2 ದಿನವೂ ನಾನು ಸಿಗೋದಿಲ್ಲ ನಿಮಗೆ. ನೆಕ್ಸ್ಟು ನಾಳೆ ನಾಡಿದ್ದು 2 ದಿನ ಟ್ರೇಡ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಇನ್ನು ಟ್ಯೂಸ್ಡೇನೇ ನಾನು ಟ್ರೇಡಿಂಗ್ ಮಾಡೋಕ್ಕಾಗೋದು. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಯುವಂಥವ್ರು 26ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಯಿರಿ. ಥ್ಯಾಂಕ್ ಯು ಆಲ್.